ಇದ್ರ ಬಗ್ಗೆ ಎಷ್ಟು ಚರ್ಚೆ ಮಾಡಿದ್ರು ಕೂಡ ಮುಗಿಯೋದಿಲ್ಲ ಮತ್ತು ಸಾಕಾಗೋದಿಲ್ಲ. ಚರ್ಚೆಯನ್ನು ಆರಂಭ ಮಾಡೋಣ. ಮೊದಲಿಗೆ ಬಿಜೆಪಿ ವಕ್ತಾರ ಅಶೋಕ್ ಗೌಡ ಇವತ್ತು ನಮ್ಮ ಜೊತೆ ಪ್ಯಾನಲ್ ಅಲ್ಲಿ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಿವೃತ್ತ ಸೇನಾಧಿಕಾರಿ ಶಶಾಂಕ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ಹಿಂದೂ ಮುಖಂಡ ಜಯಂತ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಗೇನ್ ಮುಸ್ಲಿಂ ಮುಖಂಡ ಉಮರ್ ಶರೀಫ್ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಕಡೆಯಿಂದ ಬರೋರಿದ್ದಾರೆ, ವೇಟ್ ಮಾಡ್ತಾ ಇದ್ವಿ ನಾವು ಕೂಡ. ನನಗೆ ಬೇರೆಯವ್ರನ್ನೆಲ್ಲ ಮಾತನಾಡಿಸ್ಬೇಕು ಅನಿಸ್ತಿದೆ, ಬಟ್ ನಿಮ್ಮನ್ನೇ ಕೇಳಬೇಕು ಮೊದಲಿಗೆ ಅಂತ ಅನಿಸ್ತಾ ಇದೆ. ಉಮರ್ ಶರೀಫ್ ಸರ್, ಈ ಘಟನೆಯನ್ನ ಖಂಡಿಸ್ತೀರಾ? ನೋಡಿ, ಈ ಪ್ರಶ್ನೆ ಬರೋದೇ ಒಂದು ರೀತಿ ನನಗೆ ವಿಚಿತ್ರವಾಗಿದೆ. ಯಾಕಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಮುಸ್ಲಿಂ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಪ್ರಶ್ನೆ ನಮಗೆ ಫಸ್ಟ್ ಬರೋದು. ಆದರೆ ಈ ವಿಚಾರದಲ್ಲಿ ನಾನು ಮುಸ್ಲಿಮ್ಗಿಂತ ನಾನೊಬ್ಬ ಭಾರತೀಯ ಅಂತ ನಾನು ಎನ್ಸ್ಕೊಳ್ತೀನಿ. ನನಗೆ ಅಲ್ಲಿ ತಿರೋಗಿರುವವರು ನಮ್ಮವರು. ಫಸ್ಟು ನಮ್ಮವರು ಅಂದರೆ ದೋಸ್ ಹೂ ಎಂಜಾಯ್ ದ ಫ್ರೆಟರ್ನಿಟಿ ಆ್ಯಂಡ್ ದ ಸಾಲಿಡರಿಟಿ. ನಮ್ಮ ದೇಶದ ಪ್ರಜೆಗಳನ್ನು ಯಾರೋ ಅಟ್ಯಾಕ್ ಮಾಡಿದ್ರೆ ಅದರಲ್ಲಿ ಸಹಿಸ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಸೊ ಇದರಲ್ಲಿ ಇವರು ಬೇರೆ ರೀತಿ ಚಿಂತನೆ ಮಾಡುತ್ತಾರೋ ಅಂತ ಕೆಲವರು ಪ್ರಶ್ನೆ ಮಾಡೋರು ಇದ್ದಾರೆ. ಮುಸಲ್ಮಾನರು ಅಂತ. ಇಲ್ಲಿ ಯಾರು ಮುಸಲ್ಮಾನರು? ಅಲ್ಲಿ ಕಾಶ್ಮೀರ್ನಲ್ಲಿ ಕೊಂದಾಕಿದಾರಲ್ಲ ಹಿಂದೂಗಳನ್ನು, ಅವರನ್ನು ನಾನು ಮುಸಲ್ಮಾನರು ಅಂತಲೇ ನಾನು ನಂಬಲ್ಲ. ಐ ಡೋಂಟ್ ಕನ್ಸಿಡರ್. ಅವ್ರನ್ನ ಬಹಿಷ್ಕರಿಸಬೇಕು. ಅವರು ತೀರೋದ್ರೆ, ಅವ್ರು ಸತ್ತೋದ್ರೆ ಅವ್ರಿಗೋಸ್ಕರ ಜನಾಜಾ ಅಂತ ನಮಾಜ್ ಮಾಡ್ತಿರಲ್ಲ, ಆ ಜನಾಜಾ ನಮಾಜ್ ಕೂಡ ನಾವು ಮಾಡಬಾರ್ದು. ಹೀಗೆ ಮುಸ್ಲಿಂ ಸಮಾಜ ಬಹಿಷ್ಕರಿಸಬೇಕು ಇಂಥವ್ರನ್ನ ಡೈರೆಕ್ಟಾಗಿ. ಯಾಕಂದರೆ ಇವ್ರು ನಮ್ಮವರಲ್ಲ ಅಂತ ನಾವು ಹೇಳಬೇಕು. ದೇರ್ ಇಸ್ ನೋ ಟು ಒಪಿನಿಯನ್ ಇದರಲ್ಲಿ ಏನೋ ಒಂದು ನೋಡಿ. ಫಸ್ಟು ನಾನು ಮುಸ್ಲಿಮು, ನಾನು ಹಿಂದೂ ಅಂತ ಹೇಳೋಕ್ಕೆ ಮುಂಚೆ, ನಾನು ಈ ದೇಶದ ಪ್ರಜೆ ಅಂತ ಹೇಳೋಕ್ಕೆ ಮುಂಚೆ ನಾನೊಬ್ಬ ಮನುಷ್ಯ, ಮಾನವ ಕುಲದ ಒಬ್ಬ ವ್ಯಕ್ತಿ. ಅಮಾನ್ಯ ವ್ಯಕ್ತಿ ಅಂದರೆ ಇನ್ಹ್ಯೂಮನ್ ವೇ ಆಫ್ ಕಿಲ್ಲಿಂಗ್ ಇದೆಯಲ್ಲ, ಇದು ನೋಡಿ. ಒಬ್ಬೊಬ್ಬರನ್ನ ಹುಡುಕಿ ನೀನು ಯಾವ ಧರ್ಮ ಅಂತ ಕೇಳಿ ಕೊಲ್ಲುವ ಮನಸ್ಥಿತಿ ಇದೆಯಲ್ಲ, ಇವರು ಡೆವಿಲ್ಸ್. ಅದು ಇಂಥದ್ದೆಲ್ಲ ನೋಡಿ ಅಂಥದ್ದು ಕೇಳಿದಾರಲ್ಲ. ಸೊ ಪ್ರಶ್ನೆ ಎಲ್ಲಿಗೆ ಹೋಗುತ್ತೆ? ಇವ್ರ ಧರ್ಮ ಹೇಳ್ಕೊಡ್ತಾ ಇರೋದು ಇದನ್ನೇನಾ? ಇವರ ಧರ್ಮಗುರುಗಳು ಬೋಧನೆ ಮಾಡೋದು ಇದನ್ನೇನಾ? ಶುಕ್ರವಾರ ನಮಾಜ್ಗೆ ಅಂತ ಹೋಗೋರು ಕೇಳ್ಕೊಬಾರದು ಇದನ್ನೇನಾ? ಕಲಿಯೋದು ಇದನ್ನೇನಾ ಅಂತ ಅವ್ರಿಗೆ ಪ್ರಶ್ನೆ ಮಾಡೋರು. ನೋಡಿ, ಈ ಮೂವರು ಬಂದಿದ್ದಾರೆ, ಮೂವರು ಇಂಥ ಕೆಲಸ ಮಾಡಿದ್ದಾರೆ. ಈ ಮೂವರು ಮಾಡೋ ಕೆಲಸನ ಯಾರು ಬೆಂಬಲಿಸುತ್ತಿಲ್ಲ, ನಮ್ಮವರು ಯಾರಿಲ್ಲ. ಯಾಕಂತ ಹೇಳಿದ್ರೆ ಇಡೀ ಭಾರತದ ಮುಸಲ್ಮಾನರು ಇದನ್ನು ಖಂಡಿಸ್ತಾ ಇದ್ದಾರೆ, ಇಡೀ ಭಾರತದ. ಅದೇ ರೀತಿ ಕಾಶ್ಮೀರ್ನಲ್ಲಿ ಕೂಡ ಒಂದು ಒಳ್ಳೆಯ ಸಂದೇಶ ಏನಂದರೆ, ಇವತ್ತು ಬ್ಲ್ಯಾಕ್ ಡೇ ಆಗಿದೆ. ಇವತ್ತು ನ್ಯೂಸ್ ಪೇಪರ್ನಲ್ಲಿ ಅವರು ಬ್ಲ್ಯಾಕ್ ಪೇಜ್ನಲ್ಲಿ ಶುರು ಮಾಡಿದ್ದಾರೆ. ಫ್ರಂಟ್ ಪೇಜನ್ನು ಬ್ಲ್ಯಾಕ್ನಲ್ಲಿ ಪ್ರಿಂಟ್ ಮಾಡಿ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಅಂತ ಅವರು ಕೂಡ ಘೋಷಣೆ ಮಾಡಿದ್ದಾರೆ. ಅಂದರೆ ಕಾಶ್ಮೀರಿ ನ್ಯೂಸ್ ಮೀಡಿಯಾ. ಮತ್ತು ಅಲ್ಲಿರೋದಕ್ಕಂಥ ಕಾಶ್ಮೀರಿಗಳು, ನಿನ್ನೆ ನಾನು ನೋಡಿದೆ, ನಿನ್ನೆ ಫೇಸ್ಬುಕ್ನಲ್ಲಿ ಲೈವ್ ಬಂದುಬಿಟ್ಟು ಅವ್ರು ಹೇಳಿದರು, ನೋಡಿ ನಾವು ಇದಕ್ಕೆ ನಾವು ಒಪ್ಪಿಗೆ ಕೊಡೋಕ್ಕೆ ಆಗೋದಿಲ್ಲ, ನಾವೆಲ್ಲ ಟೂರಿಸಮನ್ನು ನಂಬ್ಕೊಂಡು ನಾವು ಜೀವನ ಮಾಡ್ತಿದ್ವಿ, ಟೂರಿಸ್ಟ್ಗೆ ಇಂತಹ ಅನ್ಯಾಯ ಮಾಡಿರೋರು ನಮ್ಮವರಲ್ಲ ಅಂತ ಅವ್ರು ಘೋಷಿಸಿದ್ದಾರೆ. ಸೊ ಹಾಗಾಗಿ ಈ ಮನಸ್ಥಿತಿ ಇದಲ್ಲ, ಈ ಒಂದು ಅಂದರೆ ಪಿಸಾಸ್ ಅಂತ ಹೇಳ್ತೀವಿ ನಾವು ತಮಿಳಲ್ಲಿ, ಇದಂದರೆ ಡೆವಿಲ್ಸ್. ವಿ ಆರ್ ನಾಟ್ ಹ್ಯಾವಿಂಗ್ ಟೂ ಒಪಿನಿಯನ್ಸ್ ಆನ್ ದಿಸ್. ಇವರ ಬಗ್ಗೆ ಇವರು ಧರ್ಮದ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ ಅಂತ ಹೇಳೋದೇ ಅದು ತಪ್ಪು. ನನ್ನ ಪ್ರಕಾರ ನಾನು ಧರ್ಮದ ಆಧಾರದ ಮೇಲೆ ಮಾತಾಡಬೇಕಂದ್ರೆ ಇವರು ನರಕದ ನಾಯಿಗಳು ಅಂತ ಹೇಳ್ತಾರೆ. ಪ್ರವಾದಿಯ ಮಾತು, ಕಿಲಾಬುನ್ನಾರ್, ನರಕದ ನಾಯಿಗಳು ಅಂತ ಪ್ರವಾದಿಯ ಮಾತಿದೆ. ಯಾಕೆಂತ ಹೇಳಿದ್ರೆ ರಕ್ತಪಾತವನ್ನು ನಂಬಿ ಆ ದಾರಿಯಲ್ಲಿ ಹೋಗಿ ನಿಮ್ ಧರ್ಮದ ಹೆಸರನ್ನೇ ಹೇಳ್ಕೊಂಡು ಮಾಡ್ತಿದ್ದಾರೆ. ನೋಡಿ, ಧರ್ಮದ ಹೆಸರಿನಲ್ಲಿ ಮಾಡೋರು ಹೈಜಾಕ್ ಪ್ರಯತ್ನ ಮಾಡ್ತಾರೆ. ಧರ್ಮದ ಹೆಸರಿನಲ್ಲಿ ನೋಡಿ, ಧರ್ಮದ ಹೆಸರಿನಲ್ಲಿ ಇವಾಗ ಕಾಶ್ಮೀರ್ ಇಶ್ಯೂ ಇದೆಯಲ್ಲ, ಕಾಶ್ಮೀರ್ ಇಶ್ಯೂ ಯಾರು ನಮ್ಮ ಇಶ್ಯೂನ? ಇದು ಕಾಶ್ಮೀರ್ ಹೋರಾಟ ಮಾಡ್ತಾ ಇದಾರಲ್ಲ, ಯಾರನ್ನಾದರೂ ಇಲ್ಲಿ ಮುಸ್ಲಿಂ ಅಂದರೆ ಜಮಿಯತ್ ಉಲಮಾ ಹಿಂದ್ ಆಗಲಿ, ಇಲ್ಲಿರತಕ್ಕಂಥ ಬೇರೆ ಸಂಸ್ಥೆ ಆಗಲಿ, ಅವ್ರ ಹತ್ರ ಬಂದ್ಬಿಟ್ಟು ಅವ್ರು ಬಂದು ನಮಗೆ ಒಂದು ಐಡಿಯಾ ಕೊಡಿ, ಏನು ಮಾಡಬೇಕಂತ ಯಾವತ್ತಾದರೂ ಡಿಸ್ಕಷನ್ ಮಾಡಿದ್ದಾರೆ. ಅವ್ರಿಗೆ ಆಜಾದ್ ಕಾಶ್ಮೀರ್ ಬೇಕಂತ ಅವ್ರು ಹೋರಾಟ ಮಾಡೋದು. ಅದಕ್ಕೆ ನಾವು ಬೆಂಬಲ ನೀಡುವುದಿಲ್ಲ ಅಂತ ನಮ್ಮ ನಿರ್ಧಾರ ಇದೆ. ಡೈರೆಕ್ಟಾಗಿ ನಾವು ಅವರಿಗೆ ಎಂದಿಗೂ ಬೆಂಬಲ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ನಾನು ಭಾರತೀಯ ಅಂತ ಹೇಳುವಾಗ ನಾನು ಹೇಗೆ ಒಂದು ಆಜಾದ್ ಕಾಶ್ಮೀರ್ಗೆ ಜಾಗ ಮಾಡ್ಕೊಡೋಕ್ಕಾಗತ್ತೆ? ಸೊ ಅದೇ ತಪ್ಪಿರೋದು. ಫಸ್ಟ್ ಬಂದು ನೀವು ಏನಕ್ಕೆ ಸೆಪ್ರೇಟಾಗಿ ಹೋಗ್ಬೇಕಂತ ನೀವು ನಿಮ್ಮ ಮನಸ್ಸಲ್ಲಿ ಬರ್ತಿದೆ. ಯಾಕೆ ನಾನು ಸೆಪ್ರೇಟಾಗಿ ಹೋಗ್ಬೇಕಂತ ಆ ಮನಸ್ಥಿತಿ ಯಾಕೆ ಬರ್ತಿರೋದು? ಏನು ಸಮಸ್ಯೆ ಇದೆ? ಸೊ ಹಾಗಾಗಿ ಭಾರತದಲ್ಲಿ ಮುಸ್ಲಿಮರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅಂತ ಉಮರ್ ಶರೀಫ್ ಅವರು ಒಪ್ಕೊಳ್ತಾರೆ. ನೋಡಿ, ಮುಸ್ಲಿಮರು ಎಲ್ಲರೂ ಸೇಫ್ ಇದ್ದಾರೆ ಅಂತಕ್ಕಿಂತ ಸೌತ್ ಇಂಡಿಯಾನಲ್ಲಿ ಇರತಕ್ಕಂಥ ಎಲ್ಲ ಮುಸಲ್ಮಾನರುಗಳು ಸೇಫ್ ಆಗಿದ್ದೀವಿ. ಉಳಿದಂತೆ ಸರ್ ನಾರ್ತ್ ಇಂಡಿಯಾನಲ್ಲಿ ಕೆಲವು ಸಮಸ್ಯೆ ಇದೆ, ಮತ್ತೆ ಬೆಂಗಾಲ್ನಲ್ಲಿ ಮತ್ತೆ ಆ ಕಡೆ ಇರೋದು ಮುಸಲ್ಮಾನರ ದೌರ್ಜನ್ಯ ಕೂಡ ಇದೆ. ನೋಡಿ, ಮುಸಲ್ಮಾನರ ಕೈಯಿಂದ ದೌರ್ಜನ್ಯ ಕೂಡ ನಡೆಯುತ್ತೆ, ಅದು ಇಲ್ಲ ಅಂತ ಹೇಳಕ್ಕಾಗಲ್ಲ.
ಮುಸಲ್ಮಾನರು ದೌರ್ಜನ್ಯಕ್ಕೆ ಒಳಗಾಗ್ತಾ ಒಳಗಾಗ್ತಿಲ್ಲ, ಮುಸಲ್ಮಾನರು ದೌರ್ಜನ್ಯ ಮಾಡ್ತಾ ಇದಾರೆ. ಅದಕ್ಕೆ ಏನ್ ಹೇಳ್ತೀರಿ? ಅದೇ ಸರ್, ಅದೇ ನಾನು ಬೇರೆ ಧರ್ಮನ ನೋಡಿ, ಅದೇ ಹೇಳೋದು, ಎಲ್ಲರೂ ಒಂದೇ ರೀತಿ ಜೀವನ ಮಾಡ್ತಿಲ್ಲ. ಇಲ್ಲಿ ಸೌತ್ನಲ್ಲಿ ನಮ್ಮ ಕ್ಯಾರೆಕ್ಟರ್ ಬೇರೆ ಇದೆ, ನಮ್ಮ ನೇಚರೇ ಬೇರೆ ಇರೋದು. ನಾರ್ತ್ನಲ್ಲಿ ಬೇರೆ ರೀತಿಯಲ್ಲಿ ಇದ್ದಾರೆ. ಅದೇ ನೀವು ವೆಸ್ಟ್ ಬೆಂಗಾಲ್ನಲ್ಲಿ ನೋಡಿದ್ರೆ ಇನ್ನೊಂದು ಕಡೆ ಬೇರೆ ರೀತಿಯಲ್ಲಿ ಇರೋದು. ಸೊ ಇಲ್ಲಿ ಏನಾಗಿದೆ ಅಂದರೆ ಎಲ್ಲರೂ ಒಂದೇ ರೀತಿ ಇಲ್ಲ ಅಂತ ಅದು ನಾವು ಅರ್ಥ ಮಾಡ್ಕೋಬೇಕು. ಮುಸ್ಲಿಮ್ಸ್ ಆರ್ ನಾಟ್ ಒನ್ ಮೊನೋಲಿಥಿಕ್ ಗ್ರೂಪ್. ವಿ ಕಾಂಟ್ ಸೇ ಆಲ್ ಮುಸ್ಲಿಮ್ಸ್ ಆರ್ ಲೈಕ್ ಅಂತ ಹೇಳಕ್ಕಾಗೋದಿಲ್ಲ. ಮೊದಲನೇ ರಿಯಾಕ್ಷನ್ ಎಲ್ಲರದ್ದು ತಗೋಬಿಡ್ತೀನಿ.